ನಂದು 49ನೇ ವರ್ಷದ ಇವತ್ತು ನಂದು 49ನೇ ವರ್ಷದ ಹುಟ್ಟಿದಬ್ಬ. ಇಲ್ಲಿ ಗುರುಕುಲದಲ್ಲಿ 1994ನೇ ಇಸ್ವಿಯಿಂದ ನಾನು ಹುಟ್ಟುಹಬ್ಬವನ್ನು ಇಲ್ಲೇ ಆಚರಿಸ್ತಾ ಇದ್ದೀನಿ. ಇವಾಗ 30 ವರ್ಷ ಆಯಿತು ಇಲ್ಲಿ ನಾನು ಆಚರಿಸ್ಕೊಂಡು ಬಂದು. ಯಾಕೆಂದರೆ ಇದು ಒಂದು ಗುರುಕುಲ. ಆವಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಬಂದು ಇಲ್ಲಿದ್ದಂಥ ಸ್ಥಳ. ಇವತ್ತು ಇಲ್ಲಿ ಮಕ್ಕಳು 100 ಜನ ಓದ್ತಾ ಇದ್ದಾರೆ. ಸೊ ಈ ಆಶ್ರಮದಲ್ಲಿ 30 ವರ್ಷದಿಂದ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಇವತ್ತು ನನ್ನ ಹುಟ್ಟಿದಬ್ಬಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ನನ್ನ ಗುರುಗಳಾದ ರಾಜಕೀಯದಲ್ಲಿ ಇವತ್ತು ನಾನು ಏನೇ ಒಂದು ಹೆಸರು ಮಾಡಿದ್ರು ಎಸ್ ಟಿ ಸೋಮಶೇಖರ್ ಗೌಡರು. ಯಾಕೆಂದರೆ ಅವರು ನಾನು ಬಿಸ್ನೆಸ್ ಮಾಡ್ಕೊಂಡಿದ್ದೆ 2010ನೇ ಇಸ್ವಿಯಲ್ಲಿ ಬಂದು, ಇಲ್ಲ ನೀನು ರಾಜಕೀಯಕ್ಕೆ ಬಾ, ನಿನ್ನಿಂದ ಒಂದಷ್ಟು ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಾದ್ಮೇಲೆ ಬಂದು ರಾಜಕೀಯಕ್ಕೆ ಸೇರಿಕೊಂಡು ಅವತ್ತಿಂದ ಇವತ್ತವರೆಗೂ ನನಗೆ ಯಾವುದೇ ಪಕ್ಷ ಇಲ್ಲ. ಎಸ್ ಟಿ ಸೋಮಶೇಖರ್ ಅವರು ಎಲ್ಲಿರ್ತಾರೋ ಅವ್ರ ಜೊತೇಲಿ ನಾನು ಸದಾ ಇರ್ತೀನಿ. ಅವ್ರಿಗೆ ಕ್ಷೇತ್ರದಲ್ಲಿ ಇರೋವರೆಗೂ ಸದಾ ಅವ್ರ ಜೊತೇಲೇ ಇರ್ತೀನಿ. ಇನ್ನು 15 ವರ್ಷ ಕಾಲ ಅವರೇ ನಮ್ಮ ಯಶವಂತಪುರದಲ್ಲಿ ಶಾಸಕರಾಗಲಿ ಮುಂದುವರಿಲಿ. ಯಾಕಂದರೆ ಅಂಥ ವ್ಯಕ್ತಿ ಎಲ್ಲೂ ಸಿಗಲ್ಲ. ಇವತ್ತು ಅಷ್ಟೇ ಅವರು ಕಚೇರಿಲಿದ್ದರೆ ಪಿ ಎಗಳು ಶಾಸಕರು ಲಭ್ಯವಿದ್ದಾರೆ ಬನ್ನಿ ಕಚೇರಿಗೆ ಅಂತ ಒಂದು ಮೆಸೇಜ್ ಹಾಕ್ತಾರೆ. ಬೇರೆಯವರು ಶಾಸಕರು ಎಲ್ಲವ್ರು ಅಂದರೆ ಹುಡ್ಕೊಂಡು ಹೋಗ್ಬೇಕು, ಯಾವುದೋ ಲೀಡ್ರನ್ನ ಕೇಳಬೇಕು, ಅವ್ರನ್ನ ಕೇಳಬೇಕು, ಏನಿಲ್ಲ. ನಮ್ಮ ಶಾಸಕರನ್ನ ಯಾರು ಭೇಟಿ ಮಾಡಬೇಕು ಅಂದರೆ ಶಾಸಕರ ಕಚೇರಿಗೆ ಹೋದರೆ ನೇರವಾಗಿ ಭೇಟಿ ಮಾಡ್ಬೋದು. ಅವ್ರದ್ದು ಏನೇ ಸಮಸ್ಯೆಗಳಿದೋ ಬಗೆಹರಿಸ್ತಾರೆ. ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಯಶವಂತಪುರ ಜನತೆಗೆ ಪುಣ್ಯ. ಮುಂದಿನ ದಿನಗಳಲ್ಲೂ ಅವರೇ ಇರಲಿ ಅಂತ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಎಸ್ ಟಿ ಸೋಮಶೇಖರ್ ಗೌಡ್ರ ಮೇಲೆ ಇರಲಿ ಅಂತೇಳಿ ಇವತ್ತು ನನ್ನ ಹುಟ್ಟಿದಬ್ಬ ಆಚರಿಸಿದಂಥ ನಮ್ಮ ಕೆಂಗೇರಿ ಬಂಡೆಮಠ ಎಲ್ಲ ನಮ್ಮ ಲೀಡರ್ಗಳು ಕಾರ್ಯಕರ್ತರುಗಳು ಇವತ್ತು ಬಂದು ಹುಟ್ಟುಹಬ್ಬ ಆಚರಿಸಿದ್ದಾರೆ. ಎಲ್ಲ ಅವ್ರು ಬಂದ್ರೇ ಒಂದು ಏನೇ ಆಗಲಿ ಒಂದು ಸಂಭ್ರಮ ಅನ್ನೋದು. ಯಾವತ್ತೂ ಅಷ್ಟೇ ಜೊತೇಲಿರೋರು ಬಂದ್ರೇ ಅದು ಸಂಭ್ರಮ ಅನ್ನೋದು. ಎಲ್ಲರೂ ಬಂದವರೆ, ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳ್ತಾ, ನಮ್ಮ ಮೀಡಿಯಾದವರು ಬಂದವರೆ ನಿಮಗೂ ಕೃತಜ್ಞತೆ ಹೇಳ್ತಾ, ನಾನು ಹುಟ್ಟುಹಬ್ಬಕ್ಕೆ ಬಂದಂಥ ಎಲ್ಲರಿಗೂ ನಾನು ಶುಭ ಕೋರ್ತೀನಿ. ಜೈ ಮಾತೆ, ಒಂದೇ ಮಾತರಂ. ನಮಸ್ಕಾರ.